ನಮಸ್ಕಾರ ಎಲ್ಲರಿಗೂ. ಯಡೂರು ವ್ಲಾಗಿನ್ ಪಾರ್ಟ್ 3 ವ್ಲಾಗಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾವು ಬೆಳಗ್ಗೆ ಎದ್ದು ರೆಡಿಯಾಗಿ ದೇವ್ರ ದರ್ಶನಕ್ಕೆ ಅಂತ ಹೇಳಿ ಹೋದ್ವಿ. ಆ್ಯಂಡ್ ಗುಡ್ಡಾಪುರ ಇರೋದು ಮಹಾರಾಷ್ಟ್ರದಾಗ, ಬಟ್ ಇಲ್ಲಿ ಜಾಸ್ತಿ ಜನ ನಡ್ಕೊಳ್ಳೋದು ಕರ್ನಾಟಕದವರು. ಹೆಂಗೆ ಸೌದತ್ತಿಯೊಳಗೆ ಜಾಸ್ತಿ ಜನ ಮಹಾರಾಷ್ಟ್ರದವ್ರು ನಡ್ಕೊತಾರೋ, ಸೇಮ್ ಹಂಗೆ ಗುಡ್ಡಾಪುರ ದಾನಮ್ಮ ತಾಯಿಗೆ ಕರ್ನಾಟಕದವ್ರು ನಡ್ಕೊತಾರೋ. ಸೊ ಹಾಗಾಗಿ ಇಲ್ಲಿ ಕರ್ನಾಟಕ ಮಾತಾಡೋ ಜನ ಸಿಗ್ತಾರೆ. ದರ್ಶನ ತೊಗೊಂಡು ನಾಷ್ಟ ಮಾಡಿ ನಾ ಹೋದೆ ನನ್ನ ಫೇವ್ರೇಟ್ ಕೆಲಸ ಮಾಡೋಕ್ಕೆ, ದ್ಯಾಟ್ ಈಸ್ ನನ್ನ ಅಲ್ಲದ ಶಾಪಿಂಗ್ನಾಗ ನಾ ತೊಗೊಂಡಿದ್ದು ಬಳಿ ಆ್ಯಂಡ್ ಒಂದು ನೆಕ್ಲೆಸ್ ತೊಗೊಂಡೆ ಅಷ್ಟ. ಬಳಿ ತೊಗೊಂಡಾದ ನಂತರ ನಾವೆಲ್ಲರೂ ಅಲ್ಲೇ ಬಜ್ಜಿ ತಿನ್ಕೊತ ಕುಂತಿದ್ವಿ. ನನ್ನ ಫ್ಯಾಮಿಲಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತೈತೆ ಅಂತ ಹೇಳಿ ಅವ್ರು ಯಾರು ನಿಮಗೆ ಹಾಯ್ ಹೇಳಕತ್ತಾರೋ ಕಮೆಂಟ್ನಾಗ ನೀವು ಅವ್ರಿಗೆಲ್ಲರಿಗೂ ಹಾಯ್ ಅಂತ ಹೇಳ್ರಿ. ಅದು ನೋಡಿ ಅವ್ರು ಖುಷಿ ಪಡ್ತಾರು. ಸೊ ಹಂಗಾಗಿ ನಾಷ್ಟ ಮಾಡೋಣ ನಾವು ಹೋದ್ವಿ ಕಬ್ಬಿನ ಹಾಲು ಕುಡಿಯೋಕೆ. ನಮ್ಮದು ಟೂರ್ ಅಂತಂದ್ರೆ ನಾವು ಬರೀ ತಿನ್ನೋದು ಉಣ್ಣೋದು ಅಷ್ಟೇ ಮಾಡ್ತೀವಿ. ಇದಾದ ನಂತರ ನಾವು ಹೋದ್ವಿ ಊಟ ಮಾಡೋಕೆ. ಕೈಲಿ ಊಟ ಅಮೃತ ಇದ್ದಂಗೆ ಅಷ್ಟು ಮಸ್ತ್ ಇರ್ತೈತೆ ಊಟ. ಅದಾದ ನಂತರ ನಾವು ಹೋದ್ವಿ ಶಂಖ್ ತೀರ್ಥಕ್ಕೆ. ವಿಶೇಷತೆ ಏನಂತಂದ್ರೆ ಇಲ್ಲಿ ದಾನಮ್ಮ ತಾಯಿ ಮತ್ತು ಸೋಮೇಶ್ವರ ಅವ್ರ ಮದುವೆ ಆಗಿದಂಥ ಜಾಗ. ಬರಗಾಲದಲ್ಲಿ ದಾನಮ್ಮ ತಾಯಿ ಅವರ ಪವಾಡ ಮಾಡಿ ಅಂಥ ಗುಡ್ಡದಾಗ ನೀರು ಬರ್ಸಿದಂತಹ ಜಾಗ ಇದೆ. ಇಲ್ಲಿ ವರ್ಷದ 12 ತಿಂಗಳು ನೀರು ಇರ್ತೈತಿ. ಆಮೇಲೆ ಇಲ್ಲಿ ಏನು ನೋಡಕತ್ತಿರ್ಲ. ಸೊ ನಮ್ಮ ಮನಸ್ಸೊಳಗೆ ಅನ್ಕೊಂಡು ಈ ಕಲ್ಲು ಎತ್ತಿದ್ರೆ ನಮ್ಮ ಕೆಲಸ ಆಗೋಂಗಿದ್ರೆ ಅದು ಕಲ್ಲು ನಾಳೆ ಹೇಳ್ತೀವಿ. ಇಂಪೋರ್ಟ್ ಮಾಡ್ತಿದ್ದ 8 ಕೋಟಿ ರೂಪಾಯಿ ನಂಗೆ ಇಲ್ಲಿ ಈ ಬೆಕ್ಕು ಸಿಕ್ತು. ಏನು ಮಸ್ತ್ ಐತಿ ಬೆಕ್ಕು, ಹುಲಿನೋ ಗೊತ್ತಾಗಲಿಲ್ಲ, ಅಷ್ಟು ಮಸ್ತ್ ಐತಿ. ಆ್ಯಂಡ್ ನಾವು ಶಂಖ್ ತೀರ್ಥ ಆದ ನಂತರ ನಾವು ಹೋಗಿದ್ದು ಮುಚ್ಚಂಡಿಗೆ. ಆ ವಿಡಿಯೋ ಬರ್ತೈತಿ ನೆಕ್ಸ್ಟ್ ಪಾರ್ಟ್ ಒಳಗೆ. ಕೀಪ್ ವಾಚಿಂಗ್.